ಟಿವಿ9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಶಿಖರ್ ಧವನ್ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆರಂಭಿಕ ಆಟಗಾರ. ಗಬ್ಬರ್ ಎಂದೇ ಖ್ಯಾತಿ ಪಡೆದಿರುವ ಶಿಖರ್ ಧವನ್ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಹೌದು, ಅತಿ ಶೀಘ್ರದಲ್ಲೇ ಶಿಖರ್ ಧವನ್ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ. ಆದ್ರಿದು ಅವರ ಎರಡನೇ ಮದುವೆ. ವೈಯಕ್ತಿಕ ಕಾರಣಗಳಿಂದ ಮೊದಲ ಪತ್ನಿ ಆಯೇಷಾ ಅವರಿಂದ 2023ರಲ್ಲಿ ಧವನ್ ವಿಚ್ಛೇದನವನ್ನ ಪಡೆದಿದ್ರು. ಇದೀಗ ತಮ್ಮ ಗೆಳತಿ ಐರ್ಲೆಂಡ್ ಮೂಲದ ಸೋಫಿ ಶೈನ್ ಅವರ ಜೊತೆ ಹೊಸ ಜೀವನವನ್ನ ಶುರು ಮಾಡಲು ಮುಂದಾಗಿದ್ದಾರೆ. ಧವನ್ ಮತ್ತು ಸೋಫಿ ಬಹಳ ಸಮಯದಿಂದ ಒಟ್ಟಿಗೆ ಇದ್ದು ಈಗ ತಮ್ಮ ಸಂಬಂಧಕ್ಕೆ ಮದುವೆ ಮುದ್ರೆಯನ್ನ ಒತ್ತಲು ನಿರ್ಧರಿಸಿದ್ದಾರೆ. ಫೆಬ್ರವರಿ 3ನೇ ವಾರದಲ್ಲಿ ದೆಹಲಿ ಎನ್ಸಿಆರ್ನಲ್ಲಿ ಶಿಖರ್ ಧವನ್ ಮತ್ತು ಸೋಫಿ ಶೈನ್ ಅವರ ವಿವಾಹ ಸಮಾರಂಭ ನಡೆಯಲಿದ್ದು, ಈ ವಿವಾಹ ಮಹೋತ್ಸವದಲ್ಲಿ ಕುಟುಂಬ ಸದಸ್ಯರು, ಆಪ್ತರು, ಕ್ರಿಕೆಟ್ ದಿಗ್ಗಜರು ಹಾಗೂ ಬಾಲಿವುಡ್ನ ಪ್ರಮುಖ ಸೆಲೆಬ್ರಿಟಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಶಿಖರ್ ಧವನ್ ಮತ್ತು ಸೋಫಿ ವಿವಾಹದ ಸಿದ್ಧತೆಗಳು ಭರದಿಂದ ಸಾಗಿವೆ. ಶಿಖರ್ ಧವನ್ ಮತ್ತು ಸೋಫಿ ಶೈನ್ ನಡುವೆ ಒಡನಾಟ ಬೆಳೆದು ಮದುವೆಯವರೆಗೂ ಬಂದಿದ್ದು ಹೇಗೆ ಎಂಬುದನ್ನು ನೋಡೋದಾದ್ರೆ, 2025ರಲ್ಲಿ ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ಸಮಯದಲ್ಲಿ ಇವರಿಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಆಗ ಇಬ್ಬರು ತಮ್ಮ ಸಂಬಂಧವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ರು. ಆದರೆ ಅದಾಗ್ಲೇ ಇವರಿಬ್ಬರ ಸಂಬಂಧ ಮತ್ತು ಕ್ರೀಡಾಂಗಣದಲ್ಲಿನ ಇವರ ಉಪಸ್ಥಿತಿಯು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿತ್ತು. ಹಾಗೆಯೇ 2024ರ IPL ಸಮಯದಲ್ಲೂ ಪಂಜಾಬ್ ಕಿಂಗ್ಸ್ಗಾಗಿ ಆಡ್ತಿದ್ದಾಗ ಸೋಫಿ ಶಿಖರ್ ಧವನ್ ಅವರ ಜೊತೆಗೆ ಹಲವು ಸಂದರ್ಭಗಳಲ್ಲಿ ಕಾಣಿಸಿಕೊಂಡ್ರು. ಇನ್ನು ಕಳೆದ ವರ್ಷ ಮೇನಲ್ಲಿ ಈ ಜೋಡಿ ಇನ್ಸ್ಟಾಗ್ರಾಂನಲ್ಲಿ ಒಟ್ಟಿಗೆ ಇರುವ ಫೋಟೋವನ್ನ ಶೇರ್ ಮಾಡೋ ಮೂಲಕ ಎಲ್ಲಾ ಗಾಸಿಪ್ಗಳಿಗೆ ತೆರೆ ಎಳೆಯುವ ಕೆಲಸ ಮಾಡಿತ್ತು. ಇನ್ನು ಸೋಫಿ ಶೈನ್ ಐರ್ಲೆಂಡ್ನ ಉತ್ಪನ್ನ ಸಲಹೆಗಾರರಾಗಿದ್ದು ಲಿಮೆರಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮಾರ್ಕೆಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಓದಿದ್ದಾರೆ. ಸದ್ಯ ಅಬುಧಾಬಿಯಲ್ಲಿ ಕಚೇರಿಗಳನ್ನು ಹೊಂದಿರುವ ಪ್ರಮುಖ ಹಣಕಾಸು ಸೇವೆಗಳ ಕಂಪನಿಯಾದ ನಾರ್ದರ್ನ್ ಟ್ರಸ್ಟ್ ಕಾರ್ಪೊರೇಷನ್ನಲ್ಲಿ 2ನೇ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ಶಿಖರ್ ಧವನ್ ಫೌಂಡೇಶನ್ನೊಂದಿಗೆ ಸಂಬಂಧವನ್ನ ಹೊಂದಿದ್ದು ಫೌಂಡೇಶನ್ನ ಪ್ರಮುಖ ಸದಸ್ಯರಾಗಿದ್ದಾರೆ ಕೂಡ. ಈ ಫೌಂಡೇಶನ್ ಧವನ್ ಅವರ ಸ್ಪೋರ್ಟ್ಸ್ ಗ್ರೂಪ್ ಒನ್ ಸ್ಪೋರ್ಟ್ಸ್ನೊಂದಿಗೆ ಸಂಬಂಧ ಹೊಂದಿರುವ ಸಾಮಾಜಿಕ ಸಂಸ್ಥೆಯಾಗಿದೆ. ಇದು ಕ್ರೀಡೆ ಮತ್ತು ಸಾಮಾಜಿಕ ಸೇವೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೆ. ಇನ್ನು ಶಿಖರ್ ಸೋಫಿಯೊಂದಿಗೆ ಹೊಸ ಬಾಳಿಗೆ ಅಡಿ ಇಡ್ತಿದ್ದು, ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಶಿಖರ್ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ರು. ತಮ್ಮ ಜೀವನದಲ್ಲಿ ಮತ್ತೆ ಒಳ್ಳೆಯ ಸಂಗಾತಿ ಕಂಡುಕೊಂಡಿರುವುದಾಗಿ ಹೇಳಿಕೊಂಡು ಈ ಹೊಸ ಆರಂಭವು ಅವರ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನ ತಂದಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ಶಿಖರ್ ಧವನ್ ಅವರ ಹೊಸ ಜೀವನಕ್ಕೆ ಅವರ ಅಭಿಮಾನಿಗಳು ಕೂಡ ಶುಭ ಕೋರ್ತಿದ್ದಾರೆ.